ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಆಫೀಸಿಂದ ಈಗ ಜಸ್ಟ್ ತಾನೇ ಬಂದೆ. ಬಿಸಿಲಿಗೆಲ್ಲ ಹೋಗಿ ಬಂದು ನನ್ನ ಫೇಸ್ ಎಲ್ಲ ಫುಲ್ ಟ್ಯಾನ್ ಆಗಿತ್ತು. ಸೊ ಏನಾದರೂ ಹೋಮ್ ಮೇಡ್ ಏನಾದರೂ ಟ್ರೈ ಮಾಡಬೇಕಲ್ಲ ಫೇಸ್ ಗ್ಲೋ ಆಗೋಕ್ಕೆ, ಟ್ಯಾನ್ ಎಲ್ಲ ಹೋಗಬೇಕು ಅಂತ ಹೇಳಿ ನಾನೀಗ ಫೇಸ್ ವಾಶ್ ಮಾಡ್ಕೊಂಡೆ. ವಾಶ್ ಮಾಡಿಕೊಂಡು ಸ್ಕ್ರಬ್ ಈಗ ರೆಡಿ ಮಾಡ್ಕೋಬೇಕು. ಯಾವ ಥರ ಸ್ಕ್ರಬ್ ರೆಡಿ ಮಾಡಬೇಕು ಅಂತ ಹೇಳ್ತೀನಿ. ಫೇಸ್ ವಾಶ್ ಮಾಡ್ಕೊಂಡಿದ್ರೆ ನೀಟಾಗಿ ರಬ್ ಮಾಡಿಕೊಡ್ರಿ ಟವೆಲ್ಲಿಂದ. ನೋಡಿ ಈ ಥರ ಬಿಫೋರ್ ನೋಡಿ ನನ್ನ ಸ್ಕಿನ್ ಯಾವ ಥರ ಇತ್ತು, ಆಫ್ಟರ್ ನೆಕ್ಸ್ಟ್ ಯಾವ ಥರ ಆಗುತ್ತೆ ನೀವೇ ನೋಡುವಂತ್ರಿ. ಫಸ್ಟು ಕಡಲೆ ಹಿಟ್ಟು ಹಾಕ್ಕೋಬೇಕು, ಒಂದು ಸ್ಪೂನು, ಒಂದು ಅರ್ಧ ಸ್ಪೂನ್ ಮೊಸರು ಹಾಕ್ಕೋಬೇಕು. ಅದು ಹಾಕ್ಕೊಂಡು ಒಂದು ನಿಮಿಷ ಬಿಡಬೇಕು. ಯಾಕಂದರೆ ಎರಡು ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ, ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸ್ ಆದಮೇಲೆ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಸ್ಕಿನ್ ನೀಟಾಗಿ ನಿಧಾನಕ್ಕೆ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಅಪ್ಲೈ ಆದಮೇಲೆ 2-3 ನಿಮಿಷ ಮಸಾಜ್ ಮಾಡಿ. ಯಾಕಂದರೆ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಗ್ಲೋ ಆಗೋದ್ರಿಂದ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಲಾಸ್ಟಿಗೆ ಫೈನಲಿ. ವೀಕಿಗೆ 2-3 ಡೇಸ್ ಟ್ರೈ ಮಾಡಿದ್ರೂ ಏನೂ ಆಗೋಲ್ಲ. ಆ್ಯಕ್ಚುಲಿ ಡೈಲಿ ಮಾಡಿದರೆ ಇನ್ನೂ ಚೆನ್ನಾಗಿ, ಬಟ್ ನಿಮಗೆ ಆ ಟೈಮ್ ಇರಲ್ಲ ಅಂದ್ಕೊತೀನಿ. ಆ ಟೈಮ್ ಬಂದಿದ್ದ ತಕ್ಷಣ ಈ ಥರ ಸುಸ್ತಾಗಿರುತ್ತೆ, ಫ್ರೆಶಪ್ ಆಗಿ ಮಲಗೋದೇ ಹೆಚ್ಚಾಗಿರುತ್ತೆ ಆಫೀಸಿಂದ ಬಂದು. ಸೊ ಟ್ರೈ ಮಾಡಿ, ವೀಕಿಗೆ 2-3 ದಿನ ಟ್ರೈ ಮಾಡಿ ನೋಡಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ಈ ಥರ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿ ಈ ಥರ ಡ್ರೈ ಆಗುತ್ತೆ. 2-5 ನಿಮಿಷ ಬಿಡಿ. ಅದಾದಮೇಲೆ ಈ ಥರ ಆಗಿರುತ್ತೆ ನೋಡಿ, ಈ ಥರ ಡ್ರೈ ಆಗಿರುತ್ತೆ. ಈ ಥರ ಆದಮೇಲೆ ನೆಕ್ಸ್ಟು ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ರಿ. ವಾಶ್ ಮಾಡ್ಕೊಂಡ್ಬಂದು ನೀಟಾಗಿ ನಿಧಾನಕ್ಕೆ ಒರೆಸ್ಕೊಂತ ಬರೀ ಟವಲಿಂದ, ಸಾಫ್ಟ್ ಟವಲಿಂದ ತೊಗೊಂಡ್ರೆ. ಇವಾಗ ನೋಡಿ ಫಸ್ಟ್ ಬಿಫೋರ್ ನನ್ನ ಸ್ಕಿನ್, ಆಫ್ಟರ್ ಸ್ಕಿನ್ ಯಾವ ಥರ ಗ್ಲೋ ಆಗಿದೆ. ಈ ಥರ ನಿಮಗೂ ಗ್ಲೋ ಆಗಬೇಕು